ಧನುಸ್ಸು ರಾಶಿ, ವಾಹನ ಖರೀದಿಗೆ ಈ ದಿವಸ ಒಳ್ಳೆಯದಲ್ಲ. ಹಾಗಾಗಿ ಏನಾದರೂ ಆ ರೀತಿಯ ಆಲೋಚನೆಗಳಿದ್ದರೆ ಮುಂದಿನ ದಿನಮಾನಕ್ಕೆ, ಒಳ್ಳೆಯ ದಿವಸಕ್ಕೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದಾಗಿರುತ್ತೆ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತೊಂದರೆ ಆಗುತ್ತೆ. ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ಕೆಲಸದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ನಿಮ್ಮ ಗುಣಮಟ್ಟವನ್ನು ನೀವು ಕಾಪಾಡಿಕೊಳ್ಬೇಕು. ಕೆಲಸಕ್ಕೆ ಹೋಗುವಂಥವರು ಆ ಮಾಡುವಂತಹ ಕೆಲಸದಿಂದ ನಿಮಗೆ ಒಳ್ಳೆಯ ಹೆಸರು ಬರಬೇಕು. ವಿದ್ಯಾರ್ಥಿಗಳು ತಮ್ಮ ಓದಿನಿಂದ ಒಳ್ಳೆಯ ಹೆಸರು ಪಡ್ಕೊಳ್ಬೇಕು ಅನ್ನುವಂಥದ್ದಾಗತ್ತೆ. ವೃದ್ಧರಿಗೆ, ಕಾಲು ಸ್ವಲ್ಪ ಊನವಾಗಿರ್ತಕ್ಕಂಥವ್ರಿಗೆ, ಕುಂಟುಕೊಂಡು ನಡೀತಕ್ಕಂಥವ್ರಿಗೆ ಏನಾದರೂ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವನ್ನು ಮಾಡ್ಕೊಳ್ಳಿ. ನೀಲಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ. ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸ ಅಂದರೆ ಯಾವಾಗಲೂ ಒಂದು ಕ್ಷಣವೂ ಕೂಡ ಪುರುಸೊತ್ತಿಲ್ಲ, ಆದರೆ ಪ್ರಯೋಜನವೂ ಕೂಡ ಏನೂ ಇಲ್ಲ ಅನ್ನುವಂಥದ್ದಾಗತ್ತೆ. ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸದ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಿ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗುವಂಥದ್ದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಶುಭವಾದ. ಮಕರ ರಾಶಿ, ಮಾನಸಿಕವಾದಂತಹ ಧೈರ್ಯ ಬಹಳ ಮುಖ್ಯವಾಗುತ್ತೆ. ಯಾವುದೇ ಕೆಲಸಗಳಿರಲಿ, ನೀವು ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಮಾಡಿ ಅನ್ನುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಏನೋ ಅಶುಭ ಸೂಚನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹಲವಾರು ದಿವಸಗಳಿಂದ ಇತ್ಯರ್ಥ ಆಗದೇ ಇದ್ದಂತಹ ವಿಚಾರ ಇವತ್ತು ಇತ್ಯರ್ಥ ಆಗೋದಕ್ಕೆ ಶುಭ ಫಲ ಇದೆ. ಎಷ್ಟೋ ದಿವಸಗಳಿಂದ ಪ್ರಯತ್ನಗಳನ್ನು ಮಾಡಿರ್ತೀರಿ, ಏನೂ ಕೂಡ ಪ್ರಯೋಜನಕ್ಕೆ ಬಂದಿಲ್ಲದೆ ಇರತಕ್ಕಂಥದ್ದಾಗತ್ತೆ. ಸ್ವಾಭಾವಿಕವಾಗಿ ಈ ದಿವಸ ನಿಮಗೆ ಶುಭವನ್ನು ಹೇಳ್ತಕ್ಕಂತಹದ್ದು, ಶುಭ ಸಿಕ್ಕುವಂತಹದ್ದು ದಿವಸ ಆಗಿರುತ್ತೆ ಎನ್ನುವಂಥದ್ದು. ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನವಾಗ್ತಕ್ಕಂತಹ ವಾತಾವರಣ ಇದೆ. ಆದರೆ ನಿಮ್ಮಿಂದ ಅದಕ್ಕೆ ಏನೋ ಭಂಗ ಆಯಿತು ಅನ್ನುವಂಥದ್ದು ಖಂಡಿತವಾಗಿ ಬೇಡ. ಧಾರ್ಮಿಕ ಕರ್ಮಾಚರಣೆಗೆ ಬಹಳ ಉತ್ತಮವಾದಂತಹ ದಿವಸ ಇದು. ದೂರದ ಬಂಧುಗಳು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಮಾಡ್ತಾರೆ. ಯಾವುದನ್ನೂ ಕೂಡ ಲೆಕ್ಕಿಸದೇ ಇರತಕ್ಕಂತಹ ನಿಮಗೆ ಅದು ದೊಡ್ಡ ಪ್ರಮಾದ ಆಗದೇ ಇರತಕ್ಕಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ಆಲಸ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಒಂದು ಕಡೆ ಆದರೆ, ನೀವು ಮಾಡ್ತಕ್ಕಂತಹ ಕೆಲಸದಿಂದ ಬೇರೆಯವರಿಗೆ ಲಾಭವಾಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ನಿಮ್ಮನ್ನು ತುಂಬ ಅಭಿಮಾನದಿಂದ ಕಾಣುವಂತಹದ್ದಾಗತ್ತೆ. ಹಣದ ಲಾಭ ಮತ್ತು ಗೌರವ ಎರಡೂ ಕೂಡ ನಿಮಗೆ ಏಕಕಾಲದಲ್ಲಿ ಸಿಗ್ತಕ್ಕಂಥದ್ದು. ದುಡ್ಡನ್ನು ಸಂಪಾದನೆ ಮಾಡ್ತೀರಿ, ಜೊತೆಗೆ ಸಮಾಜದಲ್ಲಿ ಗೌರವವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ವಿಶೇಷವಾದಂತಹ ಕುಲದೇವತಾ ಪ್ರಾರ್ಥನೆ, ಪೂಜೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬನ್ನಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ನೌಕರಿಯಲ್ಲಿ ಅಥವಾ ವೃತ್ತಿಯಲ್ಲಿ ಹಿಂದೆಂದೂ ಕಾಣದೇ ಇರತಕ್ಕಂತಹ ಸಹಕಾರ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ರಾಜಕೀಯ ವಿಚಾರದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆ ಅಂಥವರಿಗೆಲ್ಲ ಅನುಕೂಲವಾಗುವಂಥದ್ದಿದೆ. ಚಿಕ್ಕ ಮಕ್ಕಳಿಗೆ ತೊಂದರೆ ಆಗಬಹುದು, ಅದನ್ನು ಎಚ್ಚರಿಕೆ ವಹಿಸಿ. ಬುದ್ಧಿವಂತಿಕೆ ಇರತಕ್ಕಂತಹ ನೀವು ಆ ಬುದ್ಧಿವಂತರ ಜೊತೆಯಲ್ಲೇ ಕೆಲಸವನ್ನು ಮಾಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಅಂತ ಹೇಳಬೇಕು. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕೆಲಸಕ್ಕೆ ತೊಡಗಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನೀವು ಹೋಗಿ ನಿಲ್ಲುವಂಥದ್ದು, ಬೇರೆಯವರಿಂದ ತಿಳುವಳಿಕೆಯನ್ನು ಹೇಳಿಸ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಆಗಬಾರದು ಅನ್ನುವಂಥದ್ದು. ಕಾನೂನಿನ ವಿಚಾರದಲ್ಲಿ ನಿಮಗೆ ಜಯ ಸಿಕ್ಕುವಂಥದ್ದಿದೆ. ಆ ಕಾನೂನಾತ್ಮಕವಾದಂತಹ ಹೋರಾಟವೇ ನಿಮಗೆ ಮುಖ್ಯ ಅಂತ ಹೇಳಬೇಕು. ಎಲ್ಲ ದೃಷ್ಟಿಯಿಂದ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡುವಾಗ ಬ್ರಹ್ಮಸ್ವರೂಪ ಮುದಜೆ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಯಮೂರ್ತಿರ್ದಿವಾಕರ ಎಂಬುದಾಗಿ 12 ಬಾರಿ ಪಠನೆಯನ್ನು ಮಾಡಿ ಸೂರ್ಯನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮೆಲ್ಲ ಕಷ್ಟ ನಷ್ಟಗಳು ದೂರವಾಗಿ ಆ ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತವಾಗಲಿ. ಶುಭವಾಗಿ.